Okay, sir. Good evening, sir. ಗುಡ್ ಈವ್ನಿಂಗ್. Happy New Year. ಗುಡ್ Happy ಈವ್ನಿಂಗ್ New Year. ಮೇಡಮ್. ಹ್ಯಾಪಿ ನ್ಯೂ ಇಯರ್ ನಿಮ್ಗೂ. ಹೇಳಿ, ಟ್ರಿಪ್ ಸರ್ ಎಲ್ಲ ಮುಗಿಸ್ಕೊಂಡು ಬಂದ್ರ? ಮುಗೀತು ಟ್ರಿಪ್. ಹೌದು ಸರ್, ಟ್ರಿಪ್ ಎಲ್ಲ ಮುಗೀತು. ಫಂಕ್ಷನ್ ಇದು ಅಂತ ಹೇಳಿ ಬಿಸಿ ಆಗ್ಬಿಟ್ಟೆ. ನಂಗೆ ಕರೆಕ್ಟ್ ಆಗಿ 1 ಮಂತ್ ಮಾಡಿದೀನಿ ಸರ್ ಈ ಪ್ರೋಗ್ರಾಮ್ ಅಲ್ಲಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನಂಗೆ. ಮೇನ್ ಅಂದ್ರೆ ನಂದು ಶುಗರ್ HbA1c 7.2 ಇದ್ದದ್ದು 5.2 ಬಂದಿದೆ. ಅದೇ ಜಸ್ಟ್ ಒಂದೇ ನಿಮಿಷ ಎಲ್ಲರಿಗೂ ಐ ಜಸ್ಟ್ ವಾಂಟೆಡ್ ಟು ಶೇರ್. ಮೇಡಮ್ ಇವತ್ತು ರಿಪೋರ್ಟ್ ಕಳಿಸಿದ್ರು ನನಗೆ ಈವ್ನಿಂಗು. ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ಗ್ರೂಪಲ್ಲಿ ವಿಲ್ ಡಿಸ್ಕಸ್ ಅಂತ. ಪ್ರೋಗ್ರಾಮ್ ಜಾಯ್ನ್ ಆದಾಗ HbA1c 7.2. 3 ಮಂತ್ಸ್ ಅದು ಅವ್ರು 3 ಮಂತ್ಸ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಲಾಸ್ಟ್ 1 ಮಂತ್ ಶಿ ವಾಸ್ ಟ್ರಾವೆಲಿಂಗ್ ಹಾಲಿಡೇ ಅಂತ ಎಲ್ಲ ಕಡೆ ಓಡಾಡ್ಕೊಂಡು ಸ್ವಲ್ಪ ಅಷ್ಟು ಸ್ಟ್ರಿಕ್ಟಾಗಿ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಬಟ್ ನಾನು ಫಸ್ಟ್ ಮಂತ್ ನಾನು ನಿಮ್ಮನ್ನು ನೋಡ್ತಿದ್ದೆ, ಅಂದರೆ ನಿಮ್ಮದು ಎಷ್ಟೊಂದ್ಸಲಿ ಕಮೆಂಟ್ ಆಗ್ತಿದೆ ಪರ್ಫೆಕ್ಟ್ ಪ್ಲೇಟ್ ಆ ಥರ. ಭಾಳ ಮಾಡುವಾಗಂತೂ ನೀವು ನೀಟಾಗಿ ಮಾಡಿದ್ದೀರಾ. ಮಾಡಿದೀನಿ ಸರ್. ನಾನು ಬೇರೆ ಇದಕ್ ಹೋದಾಗ ನನಗ್ ಮಾಡಕ್ ಆಗ್ಲಿಲ್ಲ. ಮಗಳ ಮನೆಗೆ ಹೋಗಿದ್ದೆ, ಅಲ್ಲಿದ್ದಾಗನು ಮಾಡ್ದೆ. ಟ್ರಿಪ್ ಹೋದಾಗೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಅಂದ್ರೆ ಎಲ್ಲಾನು ತಿನ್ಕೊಂಡ್ ಮಾಡ್ಕೊಂಡ್ 4 kg ವೇಟ್ ಲಾಸ್, ಆಮೇಲೆ BP ನಾರ್ಮಲ್, ಶುಗರ್ ನಾರ್ಮಲ್ ಬಂದಿದೆ ಈಗ. 5.2 ಅಂದ್ರೆ 7.2 ಇಂದ ಬಂದಿದ್ದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಎಸ್, 5.2 ಅಂದ್ರೆ 2 ಪಾಯಿಂಟ್ ರಿಡಕ್ಷನ್ ಇನ್ ಇದು. ಅಂದ್ರೆ ನೀವು 7.2 ಅಂದ್ರೆ ಆಕ್ಚುಲಿ ಡಯಾಬಿಟಿಕ್. ನೀವು ಪ್ರೀ ಡಯಾಬಿಟಿಕ್ ರೇಂಜ್ ಇಲ್ಲ, ನಾರ್ಮಲ್ ರೇಂಜಿಗೆ ಬಂದಿದೆ ನಿಮ್ಮ HbA1c ಈಗ. 5.2 ಅಂದ್ರೆ ನಾರ್ಮಲ್ ರೇಂಜ್ 4.7 to 5.7. ಸೊ ಆಲ್ಮೋಸ್ಟ್ ನಾರ್ಮಲ್ ರೇಂಜಲ್ಲಿ ಮಿಡಲ್ ಇದೆ. ಅಂದ್ರೆ ಇಟ್ ಇಸ್ ಅ ವೆರಿ ಗುಡ್ ರಿಡಕ್ಷನ್. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಪ್ರಾಬ್ಲಿ ಐ ಡಿಂಟ್ ಎಕ್ಸ್ಪೆಕ್ಟ್ ನಿಮಗೆ 2 ಪಾಯಿಂಟ್ ರಿಡಕ್ಷನ್ ಇನ್ HbA1c ಆಗುತ್ತೆ ಅಂತ. ಸೊ ಐ ಥಿಂಕ್ ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್. ಹಂಗಂತ ನೀವು ಇದನ್ನ ಲೈಟಾಗಿ ತಗೊಳಂಗಿಲ್ಲ. ಇಟ್ಸ್ ನಾಟ್ ಲೈಕ್ ಇದಂತ ಆಯ್ತು ನನ್ನ ಶುಗರ್ HbA1c ನಾರ್ಮಲ್ ಬಂದ್ಬಿಡ್ತು, ನಾನು ಮುಂದೆ ಏನ್ ಬೇಕಾದ್ರೂ ಮಾಡ್ಬೋದು, ಆ ತರ ಅಲ್ಲ ಅದು. ಓಕೆ, ಇಲ್ಲ ಸರ್, ಮಾಡ್ತೀನಿ. ಇದು ನಂಗೆ ತುಂಬಾ ಇಷ್ಟ ಆಗಿದೆ. ಯಾಕೆ ಅಂದ್ರೆ ನಾನು ತುಂಬಾ ಡಯಟ್ ಇದು, ಆಮೇಲೆ ಕೆಲವೊಂದು ಮಾಧವ್ ಭಾಗ್ ಅಂತ ಹೇಳಿ ಅಲ್ಲಿ ಕೋರ್ಸಿಗೆಲ್ಲ ಜಾಯ್ನ್ ಆಗಿದ್ದೆ. 3 ಮಂತ್ಸ್ ಡಯಟ್ ಕೋರ್ಸ್. ಅಲ್ಲೆಲ್ಲ ವೇಟ್ ಕಡಿಮೆ ಆಯ್ತು, ಆದ್ರೆ ಶುಗರ್ದು ಇದು ಎಲ್ಲ ಯಾವ್ದು ನಂಗೆ ಕಡಿಮೆ ಆಗಿರ್ಲಿಲ್ಲ. ತುಂಬಾ ಕಷ್ಟ ಪಡ್ಬೇಕು, ಇದ್ರಲ್ಲಿ ಏನು ಕಷ್ಟ ಪಡೋದಿಲ್ಲ. ನಾರ್ಮಲ್ ನಾವು ತಿನ್ನೋ ತರನೇ, ಅಂದ್ರೆ ತಿಂದ್ಕೊಂಡು ಇದ್ ಮಾಡ್ಕೊಂಡು ಇಷ್ಟೆಲ್ಲ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಇದಾಗಿದೆ ನನ್ಗೆ. ಆಮೇಲೆ ಫ್ಯಾಟಿ ಲಿವರ್ ಅದೂನು ನಂದು ಕಡಿಮೆ ಆಗಿದೆ ಅನ್ಸುತ್ತೆ. ನೀವು ನೋಡಿರ್ಬೇಕು, ನನಗದು ಗೊತ್ತಾಗ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲ, ಇವತ್ತು ರಿಪೋರ್ಟ್ ಕಳ್ಸಿದ್ರಾ ಫ್ಯಾಟಿ ಲಿವರ್ದು? ಕಳ್ಸಿದೀನಿ, ಲಿವರ್ ಫಂಕ್ಷನ್ ಕಳ್ಸಿದೀನಿ. ಅದು ಎಲ್ಲ ನಾರ್ಮಲಿ ಬಂದಿದೆ. ಗ್ರೇಡ್ 3 ಇತ್ತು ನಂದು ಫ್ಯಾಟಿ ಲಿವರ್. ಓಕೆ ಓಕೆ, ನೋಡೋಣ, ಅದನ್ನ ನಾನು ನೋಡ್ತೀನಿ. ನಾನು ಅದು ಗಮನಿಸಲಿಲ್ಲ ಅನ್ಸುತ್ತೆ. ಸೊ ನೋಡೋಣ, ಅದನ್ನು ಕಮ್ಮಿ ಆಗಿರುತ್ತೆ. ಇಲ್ಲ ಇಷ್ಟು ಬೇಗ ಕಮ್ಮಿ ಆಗಿಲ್ಲ ಅಂದ್ರೂ ಫ್ಯಾಟಿ ಲಿವರ್ ಕಮ್ಮಿ ಆಗೋಕ್ಕೆ ಫುಲ್ ನಾರ್ಮಲ್ ಆಗಬೇಕಂದ್ರೆ ಜಾಸ್ತಿ ಟೈಮ್ ಬೇಕು. ಸೊ ಅಟ್ಲೀಸ್ಟ್ ಗ್ರೇಡ್ 3 ಇಂದ ಗ್ರೇಡ್ 1 ಆದ್ರೂ ಬಂದ್ರು, ಏನೇ ಬಂದರೂ ಇಟ್ ಇಸ್ ಇಂಪ್ರೂವ್ಮೆಂಟ್. ಸೊ ಈಗ ನೀವು ಮೆಡಿಸಿನ್ಸ್ ಏನಾದ್ರು ಮೆಟ್ಫಾರ್ಮಿನ್ ತಗೊಂತಿದ್ದೀರಾ? ಮೆಟ್ಫಾರ್ಮಿನ್ ತಗೋತಾ ಇದ್ದೀನಿ. ಅದೇ ನಿಮ್ ಕಡೆ ಡಿಸ್ಕಸ್ ಮಾಡಿ ಬಿಡೋದಾ ತಗೊಳ್ಳೋದಾ ಅಂತ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೆಟ್ಫಾರ್ಮಿನ್ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಮೆಟ್ಫಾರ್ಮಿನ್ ಆಕ್ಚುಲಿ ಲಾಟ್ ಆಫ್ ಸ್ಟಡೀಸ್ ರಿಸರ್ಚ್ ಪ್ರಕಾರ ಈವನ್ ಇನ್ ಅಂದ್ರೆ ರಿವರ್ಸಲ್ ಅಂಡ್ ಲಾಂಗ್ ಟರ್ಮ್ ಶುಗರ್ ಇರೋರಿಗೆ ಕಾಂಪ್ಲಿಕೇಶನ್ಸ್ ತಡೆಯೋದಾಗಿರ್ಬೋದು, ಅಥವಾ ಈವನ್ ಲೈಫ್ ಸ್ಪ್ಯಾನ್ ಎಕ್ಸ್ಟೆಂಡ್ ಮಾಡೋದು ಮೆಟ್ಫಾರ್ಮಿನ್ ಕೆಲಸ ಮಾಡುತ್ತೆ ಅಂತ ಇದೆ. ಲಾಟ್ ಆಫ್ ಡೇಟಾ ಟು ಪ್ರೂವ್ ಇಟ್. ಸೊ ನನಗೆ ಕೇಳಿದ್ರೆ ಮೆಟ್ಫಾರ್ಮಿನ್ ನೀವು ತಗೊಂಡ್ರು ಏನು ತೊಂದರೆ ಇಲ್ಲ. ಇಟ್ಸ್ ನಾಟ್ ಲೈಕ್ ಅದರ್ ಟ್ಯಾಬ್ಲೆಟ್ಸ್. ಇರೋದ್ರಲ್ಲಿ ಮೆಟ್ಫಾರ್ಮಿನ್ ಆಲ್ದೋ ಎಫೆಕ್ಟ್ ತುಂಬಾ ಬರ್ದಲೇ ಇರ್ಬೋದು ನಿಮಗೆ, ಬರೀ ಮೆಟ್ಫಾರ್ಮಿನ್ ತಗೊಂಡು ಶುಗರ್ ರಿಡಕ್ಷನ್ ಆಗೋದು. ಬಟ್ ಇನ್ ಟರ್ಮ್ಸ್ ಆಫ್ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಎಲ್ಲದಕ್ಕಿಂತ ಜಾಸ್ತಿ ಡೇಟಾ ಇರೋದು ಮೆಟ್ಫಾರ್ಮಿನ್ ಮೇಲೆನೆ. ಓಕೆ, ಸೊ ನೀವು ಟೈಮ್ ಬೀಯಿಂಗಿಗೆ ಮೆಟ್ಫಾರ್ಮಿನ್ ಕಂಟಿನ್ಯೂ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ 5.2 ಬಂದಿದೆ, ನೀವು ನಿಮ್ಮನ್ನ ಇನ್ನೂ ಚಾಲೆಂಜ್ ಮಾಡಬೇಕು ಅನ್ನೋ ತರ ಇದ್ರೆ ಬೇಕಾದ್ರೆ ಸ್ವಲ್ಪ ದಿನ ಆದ್ಮೇಲೆ ಮೆಟ್ಫಾರ್ಮಿನ್ ಬಿಟ್ಟು ಆ 5.2 ಲೆಸ್ ದೆನ್ 5.7 ಅಲ್ಲಿ ಮೇಂಟೈನ್ ಮಾಡೋಕ್ಕಾಗುತ್ತಾ ನೋಡಿ. ಬಟ್ ಈ ರೇಂಜಲ್ಲೂ ಈ ಪ್ರೆಸೆಂಟ್ಲಿ ಈಗಲೇ ಬಿಡಕ್ಕೆ ಹೋಗ್ಬೇಡಿ. ಫಾರ್ ಅನದರ್ 3 ಮಂತ್ಸ್, ಆಮೇಲೆ ನೀವು ಆ ಡಿಸಿಷನ್ ತಗೋಬಹುದು. ಬ್ಲಡ್ ಪ್ರೆಷರ್ ಇದು ಬ್ಲಡ್ ಪ್ರೆಷರ್ ನಾರ್ಮಲ್ ಬಂದಿದೆ ಸರ್. ನಂದು ಮೊದ್ಲೇ 130 90 ಹಿಂಗೆಲ್ಲ ಇರ್ತಿತ್ತು. ಇವಾಗ ನಮ್ಮ ಮನೆಯಲ್ಲೇ, ಇನ್ನು ಡಾಕ್ಟರ್ ಹತ್ರ ತೋರಿಸಿಲ್ಲ, ಮನೆಯಲ್ಲಿ ನೋಡ್ಕೊಂಡಾಗ 104 64 ಹಿಂಗ್ ಬರ್ತಾ ಇದೆ. ನಾನು ಟೆಲ್ಮಾ 40 ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ಅಲ್ಲ, ನಾನು ಅದಕ್ಕೆ ಹೇಳಿದ್ದು. ಯಾಕಂದ್ರೆ ಈಗ ನಿಮಗೆ ನ್ಯಾಚುರಲಿ ಬ್ಲಡ್ ಪ್ರೆಷರ್ ಕಮ್ಮಿ ಆದಾಗ ನೀವು ಮೆಡಿಕೇಶನ್ಸ್ ತಗೊಂಡ್ರೆ ಬ್ಲಡ್ ಪ್ರೆಷರ್ ಇನ್ನೂ ಡ್ರಾಪ್ ಆಗುತ್ತೆ. ಓಕೆ, ಸೊ ನೀವೇನ್ ಮಾಡಬೇಕು ಅಂದ್ರೆ, ಈಗ ನೀವು ಮನೆ ಯಾರ ಡಾಕ್ಟರ್ ಇದ್ರೆ ತೋರಿಸು, ಪರವಾಗಿಲ್ಲ, ಸ್ಲೋಲಿ ಟೆಲ್ಮಾ ಸ್ಟಾಪ್ ಮಾಡ್ಬೋದು. ಓಕೆ, ಇಲ್ಲ ಆಫ್ ಮಾಡಿಕೊಂಡು 20 mg ಬಂದು ಸ್ವಲ್ಪ ದಿನ ಆದಮೇಲೆ ಟೆಲ್ಮಾ ಸ್ಟಾಪ್ ಮಾಡಿದ ತಕ್ಷಣ ಅದನ್ನ ಮಾನಿಟರ್ ಮಾಡಬೇಕು, ಹಂಗೆ ಬಿಡೋದಲ್ಲ.
ಬ್ಲಡ್ ಪ್ರೆಷರ್ Okay, ಯಾವ sir. ರೇಂಜಲ್ಲಿ ಮೇಂಟೈನ್ ಆಗ್ತಿದೆ ಅಂತ. ಈಗ 104/60 ಎಲ್ಲ ಬಂದಿದೆ ಅಂದ್ರೆ ನಿಮಗೆ ಬೇಕಾಗಿಲ್ಲ ಅಂತ ಅರ್ಥ. Okay, sir. ಅದಿಲ್ದಲೇನೆ ಅದು ಬಿಟ್ಟರೆ ನಿಮ್ಗೆ 120/80 ನಾರ್ಮಲ್ ರೇಂಜಿಗೆ ಬರುತ್ತೆ. ಸೊ Okay, ಬೇಕಾದ್ರೆ sir. ಗ್ರ್ಯಾಜುಲಿ 20 mg ಮಾಡ್ಕೊಂಡು ದೆನ್ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿದ್ಮೇಲೆ ಆಮೇಲೆ ನೀವು ಹಂಗೆ ಮಾನಿಟರ್ ಮಾಡಬೇಕು, 1 ಮಂತ್ ನೋಡ್ತಾ ಇರ್ಬೇಕು ಬ್ಲಡ್ ಪ್ರೆಷರ್ ಯಾವ ಥರ ಇದೆ ಅಂತ. ಬ್ಲಡ್ ಪ್ರೆಷರ್ ಅದೇ ರೀತಿ ನಾರ್ಮಲ್ ರೇಂಜಲ್ಲಿ ಮೇಂಟೈನ್ ಮಾಡಿದ್ರೆ ನಿಮಗೆ ಬೇಕಾಗಿಲ್ಲ ಮೆಡಿಸಿನ್ಸ್. ಇಟ್ಸ್ ನಾಟ್ ಲೈಕ್ ದಟ್ ಒಂದ್ಸಲಿ ತೊಗೊಂಡ್ರೆ ಲೈಫ್ ಲಾಂಗ್ ತೊಗೋಬೇಕು ಅನ್ನೋದು. ಯಾವಾಗ ಅಂದರೆ ನೀವು ಇವೆಲ್ಲ ಏನು ಮಾಡ್ತಾ ಇಲ್ಲ, ಬರೀ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂದರೆ ಅವಾಗ ಲೈಫ್ ಲಾಂಗ್ ತೊಗೋಬೇಕು. ಯಾಕಂದರೆ ನೀವು ಬಿಟ್ಟ ತಕ್ಷಣ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀವು ಮೂಲ ಕಾರಣ ಬ್ಲಡ್ ಪ್ರೆಷರ್ ಸರಿ ಮಾಡಿರಲ್ಲ. ಈಗ ನಾವು ಪ್ರೋಗ್ರಾಮಲ್ಲಿ ಮಾಡೋದೇನೆಂದರೆ ಬ್ಲಡ್ ಪ್ರೆಷರ್ ಬರೋದೇನಕ್ಕೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಬಾಡಿ ಇನ್ಫ್ಲಮೇಷನ್ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು, ಅದನ್ನೆಲ್ಲ ನಾವು ಟ್ಯಾಕಲ್ ಮಾಡ್ತಿರೋದ್ರಿಂದ ನಿಮಗೆ ರೂಟ್ ಕಾಸ್ ಪ್ರಾಬ್ಲಮ್ ಸರಿ ಹೋಗ್ತಾ ಇದೆ. ಸೊ ಬ್ಲಡ್ ಪ್ರೆಷರ್ ನಾರ್ಮಲ್ ಬರುತ್ತೆ. ಸೊ ಆ ಥರ ನಾರ್ಮಲ್ ಬಂದಾಗ ನಿಮಗೆ ಲೈಫ್ ಲಾಂಗ್ ಮೆಡಿಕೇಶನ್ಸ್ ಬೇಕಾಗಿಲ್ಲ. ಹಂಗಂತ ನಾನು ಎಲ್ಲರಿಗೂ ಹೇಳೋದು ಒಂದೇನೆ, ಮೆಡಿಕೇಶನ್ ಸ್ಟಾಪ್ ಮಾಡಿ ರಿಲ್ಯಾಕ್ಸ್ ಆಗಂಗಿಲ್ಲ. ನೀವು ಎವ್ರಿ 3 months 6 months ಎಲ್ಲ ನೋಡ್ತಾ ಇರಬೇಕು ಪ್ಯಾರಾಮೀಟರ್ಸ್ ನಾರ್ಮಲ್ ಇದೆಯಾ ಅಂತ. ಸ್ವಲ್ಪ ಜಾಸ್ತಿ ಆದರೆ ಇದನ್ನೇ ಈಗ ಹೆಂಗೆ ಗೊತ್ತಾ, ನೀವು 3 months ಕಲ್ತಿದ್ದಾರೆ, ಅದನ್ನೇ ಸ್ವಲ್ಪ ಸೀರಿಯಸ್ ಲೆವೆಲ್ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಮತ್ತೆ ನಾರ್ಮಲ್ ಆಗುತ್ತೆ. Okay, sir. ಓಕೆ, Okay, sir. ಥ್ಯಾಂಕ್ ಯು. ನಂಗೆ ತುಂಬಾ ಖುಷಿಯಾಗಿದೆ ಸರ್. ಅದೇ ವೇಟ್ ಇಳಿಸೋದು, 1 kg ವೇಟ್ ಇಳಿಸೋದು ಎಷ್ಟೊಂದು ಕಷ್ಟ ಆಗ್ತಿತ್ತು. ಎಕ್ಸ್ಪೆನ್ಸಿವ್ 35,000 36,000 ಹಿಂಗೆ ಕಟ್ಬಿಟ್ಟದು ಮಾಧವ್ ಬಾಗ್ ಅಂತ ಹೇಳಿ ಅದೊಂದು ಸಂಸ್ಥೆ, ಅದನ್ನ ಸೇರ್ಕೊಂಡು ತುಂಬಾ ಕಷ್ಟ ಅಲ್ಲಿ ಮಾಡೋದುನು, ಮಸಾಜು ಇದು ಎಲ್ಲ. ಇವಾಗ ಈ ಡಯಟ್ ಮಾಡಿದ್ರು ಏನು ಕಷ್ಟನೇ ಆಗ್ತಾ ಇಲ್ಲ. ಈಗ ನಾನು 20 per 1 day ಮೀಲ್ ಮಾಡ್ತಾ ಇದ್ದೀನಿ ಇವಾಗನು. ಒಳ್ಳೆದು. ಎಷ್ಟು ವೇಟ್ ಕಮ್ಮಿ ಆಗಿದೆ ನಿಮ್ದು? 4 kg ಕಡಿಮೆ ಆಗಿದೆ ಸರ್. ನಿಮ್ದೇನು ತುಂಬಾ ಜಾಸ್ತಿ, ಬಟ್ ಈ ಎಷ್ಟಿತ್ತು ನಿಮ್ದು BMI ಏನೋ? BMI ಈಗ 29 ಗೆ ಬಂದಿದೆ ಸರ್. ಮೊದಲು ಎಷ್ಟಿತ್ತು? ಮೊದಲು 30 ಮೇಲೆ ಜಾಸ್ತಿ ಇತ್ತು. 80 kg ಇತ್ತು ನಂದು. ಈಗ 76 ಗೆ ಬಂದಿದ್ದೀನಿ. 30 ಇತ್ತೇನ, 30 ಸಮಥಿಂಗ್ ಮೇಲೆ ಇರುತ್ತೆ. ಸೊ BMI 29 ಅಂದ್ರೆ ಇನ್ನೂ ಜಾಸ್ತಿ ಅದು ಆಕ್ಚುಲಿ. ಬಟ್ ಸ್ಲೋ ಆಗಿ ನಿಮ್ಮ ಎಷ್ಟು ಸಾಧ್ಯ ಅಷ್ಟು ಸ್ಲೋ ಆಗಿ ಮಾಡಿ, ಅರ್ಜೆಂಟ್ ಏನಿಲ್ಲ. ಬಟ್ BMI ಎಷ್ಟು ಹತ್ತತ್ರ ನೀವು ನಾರ್ಮಲ್ ರೇಂಜ್ ಹತ್ತತ್ರ ತರಕ್ಕೆ ಟ್ರೈ ಮಾಡ್ತೀರಾ. ಅದು ನಿಮ್ಮ ಏಜ್ ಆಗ್ತಾ ಆಗ್ತಾ ಅಷ್ಟು ಕಷ್ಟ ಆಗ್ಬೋದು. ಬಟ್ ಎಷ್ಟು ಹತ್ತತ್ರ ಬರ್ತೀರಾ ಅಷ್ಟು ಒಳ್ಳೇದು. ಸೊ ಅಬ್ಡಾಮಿನಲ್ ಗಾತ್ರ ಅದನ್ನು ಕಡಿಮೆ ಆಗಿದೆ ಸರ್. ಅದು 99 ಗೆ ಬಂದಿದೆ. 103 ಇತ್ತು ಅದು. ಓಕೆ, ಸೊ ಅದು ಇನ್ನೂ ಕಮ್ಮಿ ಆಗಬೇಕು. 99 ಅಂದ್ರೆ ಆಕ್ಚುಲಿ ಲೆಸ್ ದೆನ್ 80 ಸೆಂಟಿಮೀಟರ್ಸ್ ಅಂದ್ರೆ 80 ಸೆಂಟಿಮೀಟರ್ಸ್ ಬರೋದು ತುಂಬಾನೇ ಕಷ್ಟ ಇದೆ. ಸ್ಲೋಲಿ 99 ಬಂದಿದ್ದಾರೆ, ನೆಕ್ಸ್ಟ್ 95 ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಸ್ಲೋ ಮಾಡಿದ್ರೆ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಇದನ್ನ ಕಂಟಿನ್ಯೂಸ್ ಆಗಿ ಮಾಡಿ. ಈಗ ಎಕ್ಸರ್ಸೈಸಸ್ ಆಡ್ ಮಾಡ್ಬೇಕು ನೀವು. ಓಕೆ, ಯೋಗ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಸರ್. ಮಧ್ಯ 1 month ಅದು ಗ್ಯಾಪ್ ಆಗಿತ್ತು. ಅವೆಲ್ಲ ಮಾಡ್ತಾ ಇದ್ದೀನಿ ಇವತ್ತಿಂದ ಜಾಯಿನ್ ಆಗಿ. ಎಕ್ಸರ್ಸೈಸ್ ಮಾಡಿ ರೆಗ್ಯುಲರ್ ಆಗಿ. ಸೂರ್ಯ ನಮಸ್ಕಾರಗಳೆಲ್ಲ ಮಾಡ್ತಾರಲ್ಲ, ಮಸಲ್ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಮಸಲ್ ಮಾಸ್ ಬಿಲ್ಡ್ ಆದ್ರೆ ನಿಮಗೆ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಪ್ರಿವೆನ್ಷನ್ ಆಫ್ ಇದು. ಮತ್ತೆ ಇನ್ನೊಂದು ಕ್ವಶನ್ ಕೇಳ್ಬಿಡ್ತೀನಿ. ನೀವು ಯಾವುದೋ ಒಂದು ಪ್ರೋಗ್ರಾಮ್ ಕಷ್ಟಪಟ್ಟು 36,000 ಅಂತ ಹೇಳಿದ್ರೆ, ನಮ್ಮ ಪ್ರೋಗ್ರಾಮ್ ಎಷ್ಟು ಫಿಕ್ಸ್ ಮಾಡ್ಬೇಕು ನೀವೇ ಹೇಳಿ. ಅಲ್ಲ, ಜಸ್ಟ್ ಫೀಸ್ ಜಾಸ್ತಿ ಮಾಡಲ್ಲ, ಬಟ್ ಕುಡ್ ಬಿ ದ ಫೀಸ್, ಆಕ್ಚುಯಲ್ ಫೀಸ್ ಫಾರ್ ದಿಸ್ ಪ್ರೋಗ್ರಾಮ್? 5,000 ತುಂಬಾ ಕಮ್ಮಿ ನನಗೂ ಗೊತ್ತು, ಬಟ್ ಓಕೆ. ಬಟ್ ನನಗೇನಂದ್ರೆ ಜಾಸ್ತಿ ಜನಕ್ಕೆ ತುಂಬಾ ಜಾಸ್ತಿ ಮಾಡಿದ್ರೆ ನಾಟ್ ಮೆನಿ ಪೀಪಲ್ ವಿಲ್ ಜಾಯಿನ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ಸೊ ಅಂಡ್ ನಾನು ಐ ಆಮ್ ನಾಟ್ ಲುಕಿಂಗ್ ಎಟ್ ದಿಸ್ ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಂತ ನೋಡ್ತಾ ಇಲ್ಲ ಇದನ್ನ. ಅಲ್ಟಿಮೇಟ್ಲಿ ಅದು ಬರುತ್ತೆ, ಬಟ್ ಪ್ರೆಸೆಂಟ್ಲಿ ನಾನು ಅದನ್ನ ಅಷ್ಟು ಇದು ಮಾಡ್ತಿಲ್ಲ. ಅಂದ್ರೆ ಸೊ ದಟ್ ಎಲ್ಲರಿಗೂ ಅಫೋರ್ಡಬಲ್ ಇರಬೇಕು ಅಂತ. ಅಂಡ್ ಸೊ ದಟ್ ಈಸ್ ದಿ ಇದು. ಸೊ ನನಗೆ ಗೊತ್ತು ಮಾರ್ಕೆಟಲ್ಲಿ ಈ ಥರ ತುಂಬಾ ಜನ ಏನೇನೋ ಮಾಡ್ತಾರೆ. ಪೀಪಲ್ ಆರ್ ಪೇಯಿಂಗ್, ಕೆಲವರೆಲ್ಲ ಈವನ್ ಲಕ್ಷಾಂತರ ರೂಪಾಯಿ ಕೊಟ್ಟು ಏನೋ ಒಂದು 3 months 6 months ಅಲ್ಲಿ ಏನೋ ಬೇರೆ ಏನೇನೋ ಮಾಡಿ ವೆಯ್ಟ್ ರಿಡ್ಯೂಸ್ ಮಾಡೋದು, ಆ ಥರ ಎಲ್ಲ ತುಂಬಾ ಇದೆ. ನಾನೇ ಮಾಡಿದೀನಿ ಸರ್. ಹರ್ಬಲ್ ಲೈಫ್ ತಗೊಂಡೆ, ಅದಕ್ಕೊಂದಿಷ್ಟು ದುಡ್ಡು ಹಾಕಿದೆ, ಎಲ್ಲ ಮಾಡಿದೀನಿ. ಇದ್ರಷ್ಟು ಇದು ಯಾವ್ದು ಇಲ್ಲ ಸರ್. ಅವೆಲ್ಲ ಒಂದೊಂದ್ ಹರ್ಬಲ್ ಲೈಫ್ ನನ್ಗೆ 1 kg ಡೌನ್ ಆಗಿಲ್ಲ ಸರ್. ಮತ್ತೆ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದೆ, ಅದನ್ನು ಕರೆಕ್ಟ್ ಆಗಿ ಮಾಡಿದ್ರು ಅದೇನು ಇದಾಗ್ಲಿಲ್ಲ, ನನ್ಗೆ ವರ್ಕ್ ಆಗ್ಲಿಲ್ಲ ಸರ್. ಹೌದು. ಅದು ಯಾಕಂದ್ರೆ ಅದರಲ್ಲಿ ನಿಮ್ಮ ರೇಷಿಯೋ ಕಂಪ್ಲೀಟ್ ಪ್ರೋಟೀನ್ ಕಮ್ಮಿ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಅದೊಂದು ಪ್ರಾಡಕ್ಟ್ ಮೇಲೆ ನಾವು ಡಿಪೆಂಡ್ ಆದಾಗ ಅದು ಕೆಲವರಿಗೆ ರಿಸಲ್ಟ್ ಬರುತ್ತಿಲ್ಲ ಅಂತಿಲ್ಲ, ಬಟ್ ಅದರದ್ದೇ ಆದ ಪ್ರಾಬ್ಲಮ್ಸ್ ಇದೆ. ಅಂಡ್ ಮತ್ತೇನಾದ್ರೆ ಒಂದ್ಸಲಿ ಆಗ ಲೂಪಲ್ಲಿ ಇಟ್ಕೊಂಡ್ರೆ ಒಂದಾದ್ಮೇಲೆ ಒಂದು ಇನ್ನೊಂದು ಸಪ್ಲಿಮೆಂಟು ಅದು ಇದು ಅಂತ ನಿಮ್ಗೆ ಒಳಗೆ ಎಳ್ಕೊಂಡು ಹೋಗ್ತಾರೆ ಹೊರತು ನಾವು ಎಷ್ಟು ನಿಮ್ಮ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಎವ್ರಿ ಮಂತ್. ಇಟ್ ಇಸ್ ನಾಟ್ ಲೈಕ್ 1 ತಿಂಗಳು ತಗೊಳ್ಳೋದಲ್ಲ. ಸೊ ಅದು ಐ ಥಿಂಕ್ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅವೆಲ್ಲ ನೋಡಿ ನಾನು ಆ್ಯಕ್ಚುಲಿ ಪ್ರೋಗ್ರಾಮ್ ಡಿವೈಸ್ ಮಾಡೋಕೆ ಅದು ಒಂದು ಇದು. ಯಾಕಂದರೆ ಎಷ್ಟು ಜನ ಸುಮ್ಮನೆ ಮಾರ್ಕೆಟಲ್ಲಿ ಏನೇನೋ ಇದೆ ಅದನ್ನೆಲ್ಲ ತೊಗೊಂಡು ಮಾಡ್ತಾ ಇದ್ದಾರೆ. ಸೊ ಅಂದರೆ ನಾನು
ಸೊ ಇದು ಮಾಡೋದಕ್ಕಿಂತ ಮುಂಚೆ ಆಲ್ರೆಡಿ ಐ ವಾಸ್ ಇನ್ ದಿಸ್ ಜರ್ನಿ. ನಾನೇ ಇದನ್ನೆಲ್ಲ ಕಲಿತು ನನ್ನ ಮೇಲೆ ಮಾಡಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾಡಿ, ನಮ್ಮ ಫ್ರೆಂಡ್ಸ್ ಮೇಲೆ ಮಾಡಿ ಇದು ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಬಟ್ ಅದನ್ನು ಒಂದು ಸ್ಟ್ರಕ್ಚರ್ಡ್ ವೇಲಿ ಮಾಡಬೇಕು ಅಂತ ಮಾಡೋದಕ್ಕೆ ಅದು ಒಂದು ಕಾರಣ. ಯಾಕಂದರೆ ನೀವು ಹೇಳ್ದಂಗೆ ಏನೇನೋ ಪ್ರೋಗ್ರಾಮ್ ಇದೆ, ಅಷ್ಟೊಂದು ದುಡ್ಡು ಕೊಟ್ಟು ಹೋಗ್ತಾರೆ. ಸೊ ದುಡ್ಡು ಆಯ್ತು ಹೋಗ್ಲಿ, ದುಡ್ಡು ಜಾಸ್ತಿ ಇದೆ, ಕರೆಕ್ಟಾಗಿ ಬೆನಿಫಿಟ್ ಬರುತ್ತೆ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಓಕೆ. ಸಿ ಮನಿ ವಿ ಕೆನಾಟ್ ಸೇ. ಎಲ್ಲರೂ ಅವ್ರವ್ರದ್ದು ಒಬ್ಬರದ್ದು ಕನ್ಸಲ್ಟ್ ಡಾಕ್ಟರ್ 50 ರೂಪಾಯಿ ತೊಗೊತಾರೆ, ಒಬ್ಬರು 2000 ರೂಪಾಯಿನೂ ತೊಗೊತಾರೆ. ದಟ್ ಈಸ್ ಬೇಸ್ಡ್ ಆನ್ ದೇರ್, ಇದು ಅವ್ರು ಫಿಕ್ಸ್ ಮಾಡ್ಬೋದು. ಬಟ್ ಅದರಲ್ಲಿ ಅದರದೇ ಆದ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನ ಜಾಸ್ತಿ ದಿನ ತಗೊಳ್ಳೋದ್ರಲ್ಲಿ ಡೆಫಿನೆಟ್ಲಿ ಮೀನಿಂಗ್ ಇಲ್ಲ. ಸೊ ಆಮೇಲೆ ಇನ್ನೊಂದು ಸರ್, ನಂಗೆ ಹೇರ್ ಫಾಲ್ ಆಗೋದು ಕಡಿಮೆ ಆಗಿದೆ ಈ ತರ ಫುಡ್ ತಗೊಳ್ಳೋದ್ರಿಂದ. ಆಮೇಲೆ ಇವ್ರು ಜ್ಯೋತಿ ರೈ ಅವರು ಹೇಳ್ದಂಗೆ ಸ್ಕಿನ್ ಎಲ್ಲ ಚೆನ್ನಾಗಾಗಿದೆ. ವೈಟ್ ಹೆಡ್ಸ್ ಎಲ್ಲ ಬಾಳ ಇತ್ತು, ಅವೆಲ್ಲ ಕಡಿಮೆ ಆಗಿದೆ. ತುಂಬಾ ಹೆಲ್ಪ್ ಆಗಿದೆ ಸರ್ ಥ್ಯಾಂಕ್ ಯು. ಎಲ್ಲಾದ್ರಲ್ಲೂ. ಥ್ಯಾಂಕ್ ಯು. ಅಲ್ಟಿಮೇಟ್ಲಿ ರಿಸಲ್ಟ್ಸ್ ಬರ್ಬೇಕಷ್ಟೇ, ನಾನು ಏನೇ ಹೇಳ್ಬೋದು. ರಿಸಲ್ಟ್ ಬಂದರೆ ಅದು ಆಬ್ವಿಯಸ್ಲಿ ಕಾಣ್ಬಿಡುತ್ತೆ ಮುಖದಲ್ಲಿ. ನಿಮ್ ನೋಡಿದ್ರೆ ಎಲ್ಲರೂ ಐಡೆಂಟಿಫೈ ಮಾಡ್ತಾರೆ. ನಾವೇನು ಎಲ್ಲೂ ನಮ್ಮ ಪ್ರೋಗ್ರಾಮ್ದು ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದೀನಿ ಸರ್, ತುಂಬಾ ಜನ ಕೇಳಿದೀನಿ ಈ ತರ. ಈಗ ಟಿ ಶರ್ಟ್ ಹಾಕೊಂಡು ಲೂಸ್ ವೆಯ್ಟ್ ಅವು ಇವು ಅಂತ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರಿಗಾದ್ರೂ ಏನ್ ಮಾಡ್ತಿದ್ದೀರ ಅಂತ ಅವರೇ ಕೇಳ್ತಾರೆ ನೀವು ಹೇಳೋದಕ್ಕಿಂತ ಮೊದಲು. ಹೌದು ಸರ್. ಸರಿ, ಓಕೆ. ಅದೇ ಅವ್ರು ಹೇಳ್ದಂಗೆ ಬೇರೆ ಪ್ರೋಗ್ರಾಮ್ ಅಲ್ಲೆಲ್ಲ ನಮ್ ಮುಖ ಏನೋ ಹೆಲ್ತ್ ಇಶ್ಯೂಸ್ ಇದ್ದಂಗ ಅನಿಸ್ತಿತ್ತು, ಇದ್ರಲ್ಲಿ ಹೆಲ್ದಿ ಅನಿಸ್ತಾ ಇದೀವಿ ಸರ್. ಎಸ್, ಯಾಕಂದ್ರೆ ನಾವು ನಮ್ಮ ಬಾಡಿ ನ್ಯಾಚುರಲ್ ಹೀಲಿಂಗ್ ಮೆಕ್ಯಾನಿಸಮ್ ಏನಿದೆ ಅಲ್ವಾ, ಅದನ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ತೊಂದರೆಗಳನ್ನ ಸರಿ ಮಾಡೋದು ನಮ್ಮ ಪ್ರೋಗ್ರಾಮ್ದು ಮೇನ್ ಏಮ್. ಸೊ ಆಗ ನ್ಯಾಚುರಲಿ ಒಳಗಿಂದ ಹೀಲ್ ಆಗುವಾಗ ಒಬ್ವಿಯಸ್ಲಿ ಅದು ನಿಮಗೆ ಹೊರಗಡೆ ಕಾಣಿಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ.